ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಭೇಟಿ ಕೊಟ್ಟ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋಕ್ಕೂ ಮುನ್ನ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗೋಕ್ಕೂ ಮುನ್ನ ರಾಷ್ಟ್ರೀಯ ಮಾಧ್ಯಮಗಳಿಗೆ ಒಂದು ಕರೆ ಮಾಡಿದ್ರು. ಏನೋ ಮಾತನಾಡಬೇಕು ಬನ್ನಿ ಅಂತ. ಅವರು ಕರೆದು ಮಾತನಾಡಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಅದು ಸಿಎಂ ಗಾದಿಯ ವಿಚಾರ. ಪೂರ್ಣಾವಧಿಯ ತನಕ ನಾನೇ ಸಿಎಂ, ಬದಲಾವಣೆ ಮಾತೇ ಇಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬದ್ಧರಾಗಿರಬೇಕು ಅನ್ನುವಂತ ಸಂದೇಶ. ಅಲ್ಲಿಗೆ ರಾಷ್ಟ್ರ ರಾಜಕಾರಣ ಮಾತ್ರ ಅಲ್ಲ, ರಾಜ್ಯ ರಾಜಕಾರಣ ಮಾತ್ರ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿತು. ಈಗ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಇಬ್ಬರು ನಾಯಕರ ನಡುವೆ ಇಕ್ಕಟ್ಟಿಗೆ ಸಿಲುಕಾಕಿಕೊಳ್ಳುತ್ತಾ ಹೈಕಮಾಂಡ್ ನಿಜವಾಗ್ಲೂ 50-50 ಫಾರ್ಮುಲಾ ಚರ್ಚೆ ಆಗೇ ಇಲ್ವಾ? ಡಿಕೆ ಶಿವಕುಮಾರ್ ಅನ್ನ ಹೈಕಮಾಂಡ್ ಸಮಾಧಾನ ಮಾಡುತ್ತಾ? ಇದೇ ಅವಧಿಯಲ್ಲಿ ಸಿಎಂ ಆಗುವ ಕನಸು ಕಾಣ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ತಮ್ಮ ಕನಸು ನನಸು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮುಂದೆಯೇ ತಮ್ಮ ನಿಲುವು ಹೇಳೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇಲ್ಲಿ ತನಕ ಬಹಿರಂಗ ಹೇಳಿಕೆ ಬರಲಿಲ್ಲ. ರಾಹುಲ್, ಸೋನಿಯಾ ಗಾಂಧಿ, ಖರ್ಗೆ ಭೇಟಿ ಮಾಡಿ ಒತ್ತಾಯಕ್ಕೆ ನಿರ್ಧಾರ ಮಾಡಿದ್ದಾರಂತೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿದ ಬಳಿಕ ಈಗ ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಅವರ ಆಪ್ತ ಬಳಗದಲ್ಲಿದ್ದವರಿಗೂ ಕೂಡ ಅಸಮಾಧಾನ ತರಿಸಿದೆ ಸಿದ್ದರಾಮಯ್ಯನವರ ಹೇಳಿಕೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ತಡ, ಸರ್ಕಾರ ರಚನೆಯ ಕಸರತ್ತು ಮುಂದುವರೆದಿದ್ದೇ ತಡ. 136 ಸೀಟ್ ಬಂದರೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಸರ್ಕಾರ ರಚನೆಯ ಹೊತ್ತಲ್ಲಿ ಈ ಸಿಎಂ ಯಾರಾಗಬೇಕು ಅನ್ನುವಂತಹ ಗೊಂದಲಗಳು ಸೃಷ್ಟಿಯಾಗ್ಬಿಟ್ಟಿತ್ತು. ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಸಂಚಾರ ಮಾಡಿ 136 ಸೀಟ್ಗಳು ಬರೋದಕ್ಕೆ ನಾನೇ ಕಾರಣ. ಹಾಗಾಗಿ ನನಗ್ಯಾಕ್ರಿ ಸಿಎಂ ಪಟ್ಟ ಸಿಗಬಾರದು ಅಂತ ಪಟ್ಟು ಹಿಡ್ಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು ಆರಂಭದಲ್ಲೇ. ಆಗ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಾನು ಸಿಎಂ ಗಾದಿಯನ್ನ ಬಿಟ್ಟುಕೊಡುವ ಮಾತೇ ಇಲ್ಲ, ನನಗೆ ಅನುಭವ ಇದೆ, ಶಾಸಕರ ಬೆಂಬಲ ಇದೆ, ಸಿಎಂ ಸೀಟ್ ನನಗೂ ಬೇಕು ಅಂತ ಪಟ್ಟು ಹಿಡ್ಕೊಂಡಿದ್ರು. ಹಾಗಾಗಿ ಒಂದು ಕೋಣೆಯಲ್ಲಿ ಹೈಕಮಾಂಡ್ ನಾಯಕರಾದಿಯಾಗಿ ಸಿಎಂ ಮತ್ತು ಡಿಸಿಎಂ ಅಂದ್ರೆ ಆಗಾಗಿರ್ಲಿಲ್ಲ ಬಿಡಿ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಒಂದು 4 ಗೋಡೆಯ ಕೋಣೆಯಲ್ಲಿ ಮಾತುಕತೆಯಾಗಿತ್ತು. ಅದು 50-50 ಪವರ್ ಶೇರಿಂಗ್ ಮಾತು. ಇಂಥ ಮಾತುಗಳು ಕೂಡ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಕನ್ವಿನ್ಸ್ ಆದ್ರು, ಸಿದ್ದರಾಮಯ್ಯನವರು ಸಿಎಂ ಆದ್ರು. 2.5 ವರ್ಷ ಕಾಲ ಹತ್ರ ಬರ್ತಾ ಇದ್ದಂತೆ ಅವ್ರು ಕೆಳಗಿಳಿತಾರೆ ಇರುವಂತಹ ಮಾತುಗಳು ಮತ್ತೆ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು. ಬಟ್ ಇಲ್ಲ, ಬಿಟ್ಟು ಕೊಡುವ ಮಾತೇ ಇಲ್ಲ, ಹಾಗೆ ಮಾತುಕತೆ ಆಗೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ಬಿಡೋದ. ಕೆಪಿಸಿಸಿ ಅಧ್ಯಕ್ಷ ಆಗುವ ಮೊದಲು ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗುವಾಗ ನಿನ್ನೆ ಜೊತೆ ನಾವಿದ್ದೇವೆ ಅಂತ ಅಂದ್ರು. ಏನಾಗ್ತಾ ಇದೆ? ಪಕ್ಷಕ್ಕಾಗಿ ನಾನು ದುಡಿದಿದ್ದೀನಿ, ಋಣ ತೀರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ, ಹೈಕಮಾಂಡ್ ಟಾಸ್ಕ್ ನಿರ್ವಹಿಸುವ ಸಲುವಾಗಿಯೇ ನಾನು ಜೈಲಿಗೆ ಹೋಗಿದ್ದು. ಅಂದು ಗುಜರಾತ್ ಶಾಸಕರನ್ನ ರಕ್ಷಣೆ ಮಾಡದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಕೊಟ್ಟ ಭರವಸೆ ಈಡೇರಿಸಿ ಅಂತ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ. ಈ ಅವಧಿಯಲ್ಲಿ ಸಿಎಂ ಆಗ್ಲೇಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಆಗುವ ಮೊದಲು ಕೊಟ್ಟ ಭರವಸೆಯನ್ನ ಈಡೇರಿಸಬೇಕು. ಜೈಲಿಗೆ ಹೋಗುವಾಗ ನಿನ್ನ ಜೊತೆ ನಾವಿದ್ದೀವಿ ಅಂತ ಹೇಳಿದ್ರಿ, ಈಗ ಏನಾಗಿದೆ? ನನ್ನ ಜೊತೆ ನಿಂತ್ಕೊಳ್ಬೇಕಲ್ವಾ? ಸೊ ಋಣ ತೀರಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಹಾಗಾಗಿ ಹೈಕಮಾಂಡ್ ಕೊಟ್ಟಿರುವ ಟಾಸ್ಕ್ ಅನ್ನ ಕೂಡ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ. ಅವತ್ತು ಗುಜರಾತ್ ಶಾಸಕರನ್ನ ರಕ್ಷಣೆ ಮಾಡಿ ಅವ್ರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ನಾನು ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ, ಅದಕ್ಕೆ ನಾನು ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ಹೈಕಮಾಂಡ್ ಕೊಟ್ಟಿರುವ ಅಷ್ಟು ಟಾಸ್ಕ್ ಗಳನ್ನ ಕೂಡ ಡಿಕೆ ಶಿವಕುಮಾರ್ ಅವರು ನಿರ್ವಹಿಸಿದ್ದಾರೆ. ಅದನ್ನ ವರಿಷ್ಠರು ಒಪ್ಕೊಳ್ತಾರೆ, ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಹೇಳಲಾಗುತ್ತೆ. ಜಸ್ಟ್ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸೀಮಿತ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅಲ್ಲ, ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ತಲುಪಿದಾಗಲೂ ಕೂಡ ಅಲ್ಲಿ ಸರ್ಕಾರ ರಚನೆಗೆ ಕಸರತ್ತುಗಳು ಆರಂಭ ಆದಾಗ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು, ರೆಸಾರ್ಟ್ ರಾಜಕಾರಣಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಸಾಕ್ಷಿಯಾಗ್ತಾರೆ. ಯಾಕಂದ್ರೆ ಶಾಸಕರನ್ನ ಕರ್ಕೊಂಡು ಬರೋದು, ರೆಸಾರ್ಟ್ ಅಲ್ಲಿ ಇರಿಸೋದು, ಅವರಿಗೆ ರಕ್ಷಣೆ ಕೊಡೋದು, ಆ ನಂತರ ಸರ್ಕಾರ ರಚನೆಗೆ ಇವರೇ ಮುಂದಾಳತ್ವ ವಹಿಸೋದು. ಹಲವು ರಾಜ್ಯಗಳಲ್ಲಿ ತಮಗೆ ಕೊಟ್ಟಿರುವಂತಹ ಟಾಸ್ಕ್ ಅನ್ನ ಹೈಕಮಾಂಡ್ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅನ್ನುವಂತಹ ವಿಚಾರಗಳನ್ನ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಅದನ್ನ ಗುಜರಾತ್ ಅಂತ ಹೇಳ್ತಾ ಇದ್ದಾರೆ ಅವರು. ಹೀಗೆಲ್ಲ ಮಾಡಿದಂತಹ ನನಗೂ ಒಂದು ಅವಕಾಶ ಸಿಗಬೇಕಲ್ವಾ? ಅವತ್ತು ಕೊಟ್ಟಿದ್ರಲ್ವಾ ಭರವಸೆ, ಆ ಭರವಸೆ ಈಡೇರಿಸಬೇಕಲ್ವಾ? ಅದೇ ಕಾರಣಕ್ಕೆ ನಾನು ಕೂಡ ಕನಸಿಟ್ಕೊಂಡು ಕೂತಿದ್ದೀನಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ತರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಈಗ ಮೋಸ್ಟ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ಉಳಿದಿರುವಂತಹ ಒಂದೇ ಒಂದು ಆಪ್ಷನ್ ಅಂದ್ರೆ ಹೈಕಮಾಂಡ್ ಮೂಲಕನೇ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಬೇಕು. ಬಿಟ್ರೆ ಶಾಸಕರ ಬೆಂಬಲ ಇದೆ, ನಾನ್ ಸಿಎಂ ಆಗ್ತೀನಿ ಅಂತ ಹೇಳಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳಿರೋ ಮಾತು ನಿಜ.
10% ಮಾತ್ರ ಶಾಸಕರ ಬೆಂಬಲ ಇದೆ ಅಂತ. ಹಾಗಾಗಿ ಅವರು ಶಾಸಕರ ಬೆಂಬಲ ಪಡ್ಕೊಳ್ಬಾರ್ದು, ಶಾಸಕರ ಓಟ್ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವ್ರು ಹೇಳಾಯ್ತು, ಪೂರ್ಣಾವಧಿ ಬಿಡಿ, 2028ಕ್ಕೂ ನನ್ನ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೀವಿ, ತಪ್ಪೇನಿದೆ, ವಯಸ್ಸಿನ ಕಾರಣ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅವರೇ ಹೇಳಿದ್ರು ಲಾಸ್ಟ್ ಟೈಮ್ ನಿವೃತ್ತಿ ಘೋಷಣೆ ಮಾಡ್ಕೊಳ್ತೀನಿ, ನೆಕ್ಸ್ಟ್ ಬೇಕಂದ್ರೆ ಸಿಎಂ ಗಾದಿ ಖಾಲಿ ಇರುತ್ತೆ ಅಂತ. ಬಟ್ ಈಗ ಉಲ್ಟಾ ಹೊಡೆದಿದ್ದಾರೆ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಏನು ಮಾಡ್ತೀರಾ? ಇರುವಂತಹ ಆಪ್ಷನ್ಗಳೇನು? ಜಸ್ಟ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಾ, ಹೇಗೆ? ಎಸ್ ಶ್ರುತಿ, ರಾಜ್ಯ ರಾಜಕೀಯದಲ್ಲಿ ನಾನೇ ಸಿಎಂ ಅನ್ನುವಂಥ ಸಿದ್ದರಾಮಯ್ಯನವರ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇತ್ತ ಡಿ ಕೆ ಶಿವಕುಮಾರ್ ಕೂಡ ನಂದಿವಸನಲ್ಲಿ ಹೇಳಿದರು ಐ ಹ್ಯಾವ್ ನೋ ಆಪ್ಷನ್ ಅಂತ. ಆದರೆ ಈ ಒಂದು ಹೇಳಿಕೆ ಹಿಂದೆ ಡಿ ಕೆ ಶಿವಕುಮಾರ್ ಅವರ ತಂತ್ರ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಈ ಒಂದು ವಿಚಾರ ಬಗ್ಗೆ ಚರ್ಚೆ ನಡೆಸಬೇಕು, ನಾನು ಕೂಡ ಸಿಎಂ ಆಕಾಂಕ್ಷಿ ಇದ್ದೇನೆ, ನನಗೂ ಕೂಡ ಒಂದು ಅವಕಾಶವನ್ನು ಮಾಡಿ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ ನಾಯಕರ ಮುಂದೆ ಕಳೆದ 1 ವರ್ಷದಿಂದ ಇಡ್ತಾನೆ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅವರ ಆಪ್ತ ಸಚಿವರು ಹಲವಾರು ಬಾರಿ ಬ್ರೇಕ್ ಹಾಕುವ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಮೌನದ ಹಿಂದೆ ನೋಡಿ, ನಿನ್ನೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟ ಬಳಿಕ ಡಿ ಕೆ ಶಿವಕುಮಾರ್ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಯಾವ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಪ್ರತ್ಯೇಕವಾಗಿಯೇ ಭೇಟಿಯನ್ನು ಕೊಟ್ಟರು. ಸಿಎಂ ಜೊತೆಗೆ ಅವರು ಭೇಟಿಗೆ ಹೋಗಲಿಲ್ಲ. ಆದರೆ ಅದ್ರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಸಿಎಂ ಪ್ರತ್ಯೇಕವಾಗಿ ಅವರ ಕರ್ನಾಟಕ ಭವನಕ್ಕೆ ಹೋಗ್ತಾರೆ, ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಕರ್ನಾಟಕ ಭವನಕ್ಕೆ ಹೋಗ್ತಾರೆ. ಹೀಗಾಗಿ ಇಬ್ಬರ ನಡುವೆ ಈ ಒಂದು ಕುರ್ಚಿ ಫೈಟ್ಗೆ ಒಂದು ತಾರಕೆ ಕಾಂತ್ಯವನ್ನು ಕಾಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದು ಕಡೆ ಮುಂದಾಗ್ತಾ ಇದ್ದರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ನಾನೇ ಸಿಎಂ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿದೆ. ಮುಂದಿನ 2.5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ ಅನ್ನೋಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ 2028ಕ್ಕೂ ಕೂಡ 2023ರಲ್ಲಿ ಯಾವ ರೀತಿ ಚುನಾವಣೆಗೆ ಹೋದ್ವಿ ಆ ರೀತಿಯ ಒಂದು ಚುನಾವಣೆಗೆ 28ಕ್ಕೂ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಡೆ ಏನು, ಡಿ ಕೆ ಶಿವಕುಮಾರ್ ಮುಂದೆ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಈ ಹಿಂದೆ ಪಕ್ಷಕ್ಕೆ ಯಾವ ರೀತಿ ಸಹಾಯವನ್ನು ಮಾಡಿದ್ದಾರೆ, ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟೋದಕ್ಕೆ ಆಗಿರ್ಬೋದು, 40 ವರ್ಷದಿಂದ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ 138 ಶಾಸಕರು ಬರೋದಕ್ಕೆ ಕಾರಣ ಕೂಡ ಡಿ ಕೆ ಶಿವಕುಮಾರ್ ಅವರು ಆಗಿದ್ದಾರೆ ಅಂತ ಕೆಲವೊಂದಿಷ್ಟು ಶಾಸಕರು ಸಚಿವರು ಅವರ ಪರವಾಗಿ ಬ್ಯಾಟನ್ನು ಬೀಸ್ತಿದ್ದಾರೆ. ಇದೇ ಅವಧಿಗೆ ಅವರು ಸಿಎಂ ಆಗಬೇಕಂತ ಸಾಕಷ್ಟು ಶ್ರೀಗಳು ಕೂಡ ಒಂದು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಗೆ ಇದನ್ನು ಟ್ರಬಲ್ ಶೂಟರ್ ಅಂತಲೇ ಕರೆಸುವಂಥ ಡಿ ಕೆ ಶಿವಕುಮಾರ್ ಈ ಒಂದು 2028 ಒಳಗೆ ಸಿಎಂ ಆಗೋದಕ್ಕೆ ಯಾವ ರೀತಿ ಸ್ಟ್ರಾಟಜಿಯನ್ನು ಹೂಡ್ತಾರೆ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಅವಕಾಶವನ್ನು ಕೇಳಿದರೆ ಸೋನಿಯಾ ಗಾಂಧಿಗೆ ಮತ್ತು ರಾಹುಲ್ ಗಾಂಧಿಗೆ ನಾನು ಹಿಂದೆ ಕೆಲಸ ಮಾಡಿದಂಥದನ್ನು ನೆನೆಸುವಂಥ ಕೆಲಸವನ್ನು ಆಗಾಗ ಮಾಡ್ತಿರ್ತಾರೆ. ಪ್ರಯತ್ನ ನಮ್ಮದು ಫಲ ಹೈಕಮಾಂಡ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ ಇರ್ತಾರೆ. ಹೀಗಾಗಿ 2028ರ ಒಳಗೆ ಸಿಎಂ ಆಗಬೇಕು ಅಂದರೆ ಸೋನಿಯಾ ಗಾಂಧಿ ಅವರಿಗೆ ಹಿಂದೆ ಪಕ್ಷಕ್ಕೆ ಮಾಡಿದಂಥ ಕೆಲಸಗಳನ್ನು ನೆನಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ರಾಜಕಾರಣದಲ್ಲಿ ಯಾವುದೂ ಕೂಡ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಏನು ಗುಜರಾತ್ನ ಶಾಸಕರನ್ನು ಒಂದಿಷ್ಟು ಹಿಡಿದುಕೊಳ್ಳೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಿಮಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಆ ಒಂದು ಘಟನೆಯನ್ನು ನೆನಪಿಸುವಂಥ ಕೆಲಸವನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರಾ, ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಹೇಳಿಕೆಗೆ ಯಾವ ರೀತಿ ತಿರುಗೇಟು ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.